ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದೋಸೆ ಮಾಡೋಣ ಅಂತ ನೈಟೇ ಅಕ್ಕಿ, ಹೆಸರು ಕಾಳು, 1 ಕಪ್ ಅಕ್ಕಿ, 1 ಚಿಕ್ಕ ಲೋಟದಲ್ಲಿ ಹೆಸರು ಕಾಳು, 1 ಕಡಲೆ ಬೀಜ ಚಿಕ್ಕ ಲೋಟದಲ್ಲಿ, ಕಡಲೆಬೇಳೆ, ಮೆಂತ್ಯ ಎಲ್ಲ ನೆನೆಹಾಕಿ ಮಲ್ಕೊಂಡಿದ್ದೆ ನೈಟು. ಇವಾಗ ಬೆಳಗ್ಗೆ ಎದ್ದು ಚೆನ್ನಾಗಿ ನೆನ್ಕೊಂಡಿದೆ ಅದು. ಸೊ ಅದನ್ನು ಇವಾಗ ರುಬ್ಬೋಣ ಅಂತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದು ರುಬ್ಕೋತಾ ಇದ್ದೀನಿ. ಬಟ್ ಇದಕ್ಕೆ ನಾನು ಉದ್ದಿನಬೇಳೆ ಹಾಕಿಲ್ಲ ಮತ್ತು ಸೋಡಾ ಹಾಕಿಲ್ಲ. ಬೇರೆ ಮಾಮೂಲಿ ದೋಸೆ ಮಾಡೋವಾಗೆಲ್ಲ ನಾವು ಉದ್ದಿನಬೇಳೆ ಸೋಡಾ ಹಾಕ್ತೀವಿ. ರುಬ್ಬಿತಾಯಿತು. ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಉದ್ದಿನಬೇಳೆ ಹಾಕಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಉದ್ದಿನಬೇಳೆ ಮತ್ತು ಸೋಡಾ ಹಾಕಿಲ್ಲ ಆದರೂ ಚೆನ್ನಾಗಿ ಬಂದಿದೆ. ಕಾಳೆಲ್ಲ ಹಾಕಿದ್ನಲ್ಲ, ಕಡಲೆ ಬೀಜ, ಹೆಸರು ಕಾಳು ಇತ್ತಲ್ಲ. ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು, ಎಷ್ಟು ಹಿಟ್ಟಿರುತ್ತೋ ಅಷ್ಟು ನೋಡಿಕೊಂಡು ನಾನು 1 ಸ್ಪೂನು ಸ್ವಲ್ಪ ಹಾಕೋತಾ ಇದ್ದೀನಿ ಉಪ್ಪು. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ಹೊತ್ತು ಬಿಡ್ತೀನಿ ಹಂಗೆ ನೆನ್ಕೊಳ್ಳೋ ಥರ. ಆವಾಗ ರುಬ್ಬಿರ್ತೀನಲ್ಲ, ಸೊ ಹಾಗಾಗಿ ಸ್ವಲ್ಪ ನೆನ್ಕೊಳ್ಳಿ ಅಂತ ಹಂಗೆ ರುಬ್ಬಿ ಇಟ್ಟಿರ್ತೀನಿ ಸ್ವಲ್ಪ ಹೊತ್ತು. ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಉಪ್ಪೆಲ್ಲ ಕಡೆನೂ ಆಗಲಿ ಅಂತ. ಹಾಗೆ ಮುಚ್ಚಿಟ್ಟೆ. ನನ್ನ ಮಗಳು ಸಹ ಎದ್ದಿದ್ಲು. ಅವಳು ಹಾಲು ಕೊಡಮ್ಮ, ಬಿಸ್ಕೆಟ್ ಕೊಡು ಅಂತ ಕೇಳ್ತಾಯಿದ್ಲು. ಅವಳಿಗೂ ಹಾಲು ಬಿಸ್ಕೆಟು ಕೊಟ್ಟು ಅವಳು ಹಾಲು ಕುಡ್ಕೊಂಡು ಬಿಸ್ಕೆಟ್ ತಿಂತಾಯಿದ್ದಾಳೆ. ಬೆಳಗ್ಗೆ ಟೈಮ್ ಬಿಸ್ಕೆಟ್ ಇರಲೇಬೇಕು. ಹಾಗಾಗಿ ಸೊ ಚಟ್ನಿ ಮಾಡೋಣ. ಇವತ್ತು ನಾನು ದೋಸೆಗೆ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. 3ರಿಂದ 5 ಟೊಮೊಟೊ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಬ್ಲ್ಯಾಕ್ ಆಗೋ ಥರ ಟೊಮೊಟೊ. ಆವಾಗ ಚೆನ್ನಾಗಿ ಬರುತ್ತೆ ಟೊಮೊಟೊ ಚಟ್ನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಫುಲ್ ಬ್ಲ್ಯಾಕ್ ಆಗೋ ಥರ ನೋಡಿ, ಈ ಕಲರ್ ಆಗಬೇಕು. ಇನ್ನೂ ಸ್ವಲ್ಪ ಆಗಬೇಕು. ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕದು. ನಾನು ಮಾಡೋದು ಯಾವಾಗಲೂ ಇದೇ ಥರನೇ. ಕೆಲವರು ಥರ ಒಂದೊಂದು ಥರ ಮಾಡ್ತಾರೆ. ನಾನು ಜಾಸ್ತಿ ಟೊಮೊಟೊ ಚಟ್ನಿ ಎಲ್ಲ ಎಣ್ಣೆಲೇ ಜಾಸ್ತಿ ಹುರ್ಕೊಳ್ಳೋದು. ಈ ಥರ ಫುಲ್ ಬ್ಲ್ಯಾಕ್ ಆಗಬೇಕು. ಆವಾಗ ಚಟ್ನಿ ಸೂಪರಾಗಿ ಬರುತ್ತೆ. ಫುಲ್ ಆಗಿದೆ. ಇವಾಗ ಫುಲ್ ಆಗೋಗಿದೆ ಅದೆಲ್ಲ. ಸ್ವಲ್ಪ ಆಫ್ ಮಾಡಿ, ಸ್ವಲ್ಪ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಸ್ವಲ್ಪ ಕಾಯಿ, 4-5 ಟೊಮೆಟೊ ಹಾಕ್ಕೊಂಡಿರ್ತೀವಿ. ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ ಅದಕ್ಕೆ. ಟೊಮೊಟೊ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೀರೇನು ಹಾಕ್ಕೊಳ್ಳೋದು ಬೇಡ. ಟೊಮೊಟೊದಲ್ಲೇ ಆಲ್ಮೋಸ್ಟ್ ಅಲ್ಲೇ ನೀರಿರುತ್ತೆ. ಸೊ ಹಾಗಾಗಿ ಏನು ಬೇಡ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಸ್ವಲ್ಪ, ಚಟ್ನಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಮತ್ತು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಅದೇನು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕೂ ಆಗೋಲ್ಲ, ಚೆನ್ನಾಗೂ ಇರೋಲ್ಲ ಚಟ್ನಿ. ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು. ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕೋದಿಲ್ಲ, ಖಾರದ ಪುಡಿನೇ ಬಳಸ್ಕೊತೀನಿ. ಟೊಮೊಟೊ ಚಟ್ನಿಗೆ ಹಸಿರು ಮೆಣಸಿನ್ಕಾಯಿ ಏನು ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಸೊ ಹಾಗಾಗಿ ನಾನು ಖಾರದ ಪುಡಿನೇ ಹಾಕೋತಿದ್ದೀನಿ. ರುಬ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೋಬೇಕಿತ್ತು, ವೀಡಿಯೋದಲ್ಲಿ ಮಿಸ್ ಆಗಿಬಿಟ್ಟಿದೆ. ನೀವು ಆ್ಯಡ್ ಮಾಡ್ಕೊಳ್ಳಿ. ರುಬ್ಬಿದ್ದಾಯಿತು, ಚೆನ್ನಾಗಾಗಿದೆ ಚಟ್ನಿ. ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ. ಘಮ ಘಮ ಅಂತ ಇದೆ. ಚಟ್ನಿ ಆಗಿದೆ ಫುಲ್. ಇವಾಗ ನೆಕ್ಸ್ಟು ದೋಸೆಗೆ ಸ್ವಲ್ಪ ಆ ದೋಸೆ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ತುರಿದು ಹಾಕ್ಕೊಂಡಿದ್ದೀನಿ. ಇನ್ನು ಬೇರೆ ಏನಾದರೂ ಸೊಪ್ಪು, ಸಬ್ಬಾಕ್ಸಿ ಸೊಪ್ಪು, ಮಿಕ್ಕಿದ್ದೇನು ಬೇರೆ ಸೊಪ್ಪು, ತರಕಾರಿ ಸ್ವಲ್ಪ ಇರುತ್ತಲ್ಲ, ಅದೆಲ್ಲ ತುರಿದು ಹಾಕ್ಕೊಳ್ಳಿ. ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇತ್ತಿದ್ದು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪೇ ಜಾಸ್ತಿ ಹಾಕೋದು ಯಾವಾಗಲೂ. ಸಬ್ಬಾಕ್ಸಿ ಸೊಪ್ಪು ಇರಲಿಲ್ಲ, ಸೊ ಹಾಗಾಗಿ ಅದೇ ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ದೋಸೆ ಹಿಟ್ಟು ನೆನೆ ಹಾಕಿದ್ನಲ್ಲ, ಚೆನ್ನಾಗಿ ನೆಂದಿದೆ. ದೋಸೆ ಬಿಡೋಣ. ತವ ಸ್ವಲ್ಪ ಕಾಯಲಿ. ಅದಕ್ಕಾದಮೇಲೆ ಸ್ವಲ್ಪ ಕಾದಿದೆ ಎಣ್ಣೆ. ಇವಾಗ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆ ಬಿಡೋಣ. ದೋಸೆ ಹಾಕೋಣ.
ಅದಕ್ಕಾದ್ಮೇಲೆ ದೋಸೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಮಿಕ್ಸ್ ಮಾಡಿಕೊಂಡೆ ಹಾಕಿ ಸ್ವಲ್ಪ ತೆಳು ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಬರೋ ಥರ ಅದೆಲ್ಲ ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಸೊ ಗಟ್ಟಿಗೆ ಆಗಿಬಿಡುತ್ತೆ, ಬಿಡೋಕ್ಕಾಗಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸೊ ಆವಾಗ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ದೋಸೆ ಬಿಟ್ಟಾದಮೇಲೆ. ಆಮೇಲೆ ಅದರಲ್ಲಿ ಕ್ಲೋಸ್ ಮಾಡಿ ಬೇಯ್ಕೊಳ್ಳುತ್ತೆ. ಅದಾದಮೇಲೆ ಓಪನ್ ಮಾಡೋಣ. ನೆಕ್ಸ್ಟ್ ಮತ್ತೆ ತಿರುವಾಕೋಣ ದೋಸೆ ಇನ್ನೊಂದು ಸೈಡು. ತಿರುವಾಕಿದ ತಕ್ಷಣ ನೋಡೋಣ, ಚೆನ್ನಾಗಿ ಬಂದಿದೆ ದೋಸೆ. ನೀವು ಮನೆಯಲ್ಲಿ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ಥರನೇ ದೋಸೆ ಜಾಸ್ತಿ ಮಾಡೋದು, ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಾಡ್ತೀನಿ. ಇವಾಗ ದೋಸೆ ಆಗಿದೆ, ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನನ್ನ ಮಕ್ಕಳು ತಿಂಡಿಗೋಸ್ಕರ ಕಾಯ್ತಾ ಇದ್ದಾರೆ, ಸ್ಕೂಲಿಗೆ ಟೈಮ್ ಆಯಿತು ಅಂತ. ಮಗಳಿಗಾಯಿತು ತಟ್ಟೆಗೆ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಚಟ್ನಿ ಹಾಕಿ ತಿನ್ನೋಕ್ಕೆ ಕೊಡ್ತಾಯಿದ್ದೀನಿ. ಚಟ್ನಿ ಹಾಕ್ತಾಯಿದ್ದೀನಿ, ತೊಗೊಂಡು ಹೋಗ್ತಾಯಿದ್ದೀನಿ. ಅವರು ತಿನ್ನೋಕ್ಕೆ ಟೈಮ್ ಆಗಿದೆ, ಸ್ಕೂಲಿಗೆ ಕಾಯ್ತಾ ಇದ್ದಾರೆ. ತಿಂಡಿ ಆಯಿತಾ ಏನು ಅಂತನ. ನನ್ನ ಮಗ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅವ್ನು ಸುಡ್ತಾ ಇದೆ ಅಂತ ಸ್ವಲ್ಪನೇ ಇದು ಮಾಡ್ತಾ ಇದ್ದಾನೆ, ತಗೋತಾ ಇದ್ದಾನೆ. ಸ್ವಲ್ಪನೇ ಮುರ್ಕೋತಾ ಇದ್ದಾನೆ. ಜಾಸ್ತಿ ಮುರ್ಕೊಳ್ಳೋಕ್ಕೆ ಸುಡ್ತಾ ಇದೆ ಅಂತನ. ಬಿಸಿ ಬಿಸಿ ದೋಸೆ ಅಲ್ಲ, ಸೊ ಹಾಗಾಗಿ ದೋಸೆ ಎಲ್ಲ ಬಿಸಿ ಇದ್ದಾಗ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದಾಗ ತಿನ್ನೋಕ್ಕಾಗಲ್ಲ. ಯಾವುದೇ ತಿಂಡಿ ಆದರೂ ಅಷ್ಟೇ, ಊಟ ಆದರೂ ಅಷ್ಟೇ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಬ್ಬರೂ. ನೋಡಿ, ತಿಂಡಿ ತಿನ್ನಿ ಅಂತ ಕೂರಿಸಿದ್ರೆ ಟೈಮ್ ಆಗಿದೆ ಸ್ಕೂಲ್ಗೆ ಅಂತ ಹೇಳಿದ್ರೆ ಆಟ ಆಡ್ಕೊಂಡು ಕೂತಿದ್ದಾರೆ. ಥ್ರೆಡ್ ಎಲ್ಲ ತೊಗೊಂಡು, ದಾರ ಎಲ್ಲ ತಿಂದರು ಅಂದರೆ ಹಿಂಗೆ ಮಾಡ್ತಾರೆ. ಫೈನಲಿ ತಿಂದರು. ನನ್ನ ಮಗಳು ಸ್ಕೂಲ್ ಟೈಮ್ ಆಯಿತು, ಸ್ಕೂಲಿಗೆ ಬಿಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೆ. ಹಾಗೆ ಅವ್ರ ಅಪ್ಪಂಗೆ ಅವ್ನ ತಮ್ಮಂಗೆಲ್ಲ ಬಾಯಿ ಹೇಳ್ತಾಯಿದ್ಲು. ಬಾಯಿ ಹೇಳ್ತಾ ಹಾಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೆ. ಮತ್ತು ಬೇಡ ಸೈಕಲಲ್ಲಿ ಹೋಗೋಣ ಅಂತ ಮತ್ತೆ ವಾಪಸ್ ಬರ್ತಾಳೆ. ನನ್ನ ಮಗನ ಜೊತೆ ಸೈಕಲಲ್ಲಿ ಕರ್ಕೊಂಡು ಹೋಗ್ತೀವಿ. ಈ ಕಡೆಯಿಂದ ಹೋಗ್ತಾ ಇವಳು ಸೈಕಲ್ ತುಳ್ಕೊಂಡು ಹೋಗ್ತಾಳೆ ಸ್ಕೂಲ್ ಹತ್ರ. ಮತ್ತು ಆ ಕಡೆಯಿಂದ ಬರೋವಾಗ ನನ್ನ ಮಗ ತುಳ್ಕೊಂಬರ್ತಾನೆ. ಸೊ ಡೈಲಿ ಇದೇ ಕೆಲಸ ಅವರಿಬ್ರದ್ದು. ಎಲ್ಲೋ ಆಚೆ ಸೈಕಲ್ ತೊಗೊಂಡು ಹೋಗಲ್ಲ. ಸ್ಕೂಲ್ ಹತ್ರ ಬಂದ್ವಿ. ನಮ್ಮ ಮನೆ ಹತ್ರನೇ ಸ್ಕೂಲು, ತುಂಬ ದೂರ ಏನಿಲ್ಲ. ಸ್ಕೂಲ್ ಹತ್ರ ಇರೋದ್ರಿಂದನೇ ಸೈಕಲಲ್ಲೇ ಹೋಗಿ ಸೈಕಲಲ್ಲಿ ಬೆಳಗ್ಗೆ ಟೈಮ್ ಅಷ್ಟೇ ಸೈಕಲಲ್ಲಿ ಕರ್ಕೊಂಡು ಹೋಗ್ತೀನಿ. ಒಂದೊಂದು ದಿನ ನಡ್ಕೊಂಡೇ ಬರ್ತಾಳೆ. ಮತ್ತು ಏನೋ ಹೇಳೋಕ್ಕೆ ಬರ್ತಿದ್ದಾಳೆ. ಎಲ್ಲರೂ ನೋಡ್ತಾ ಇದ್ದಾರೆ, ತನ್ವಿ ಇವತ್ತು ಸೈಕಲಲ್ಲಿ ಬಂದಿದ್ದಾಳೆ ಮಮ್ಮ ಅಂತ ಹೇಳ್ತಾ ಇದ್ದಾರೆಲ್ಲ ಅವ್ರ ಮ್ಯಾಮ್ಗಳಿಗೆಲ್ಲ. ಮತ್ತು ನನ್ನ ಮಗ ಆ ಕಡೆಯಿಂದ ವಾಪಸ್ ಬರೋವಾಗ ಸೈಕಲ್ ತುಳ್ಕೊಂಬರ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಅವನಿಗೂ ಟೈಮ್ ಆಯಿತು, ಸ್ಕೂಲಿಗೆ ಅವರಪ್ಪನೂ ಹೊರಟ್ರು. ಅವರಪ್ಪನೇ ಬಿಟ್ಬಿಟ್ಟು ಹೋಗ್ತಾರೆ ಡೈಲಿ ಸ್ಕೂಲಿಗೆ. ಸೊ ಹೊರಟಿದ್ದಾರೆ ಇವಾಗ. ಅವನ್ನ ಹಾಗೆ ಬಿಟ್ಬಿಟ್ಟು ಅವರು ಹಾಗೆ ಡ್ಯೂಟಿಗೆ ಹೋಗ್ತಾರೆ. ಬಾಯಿ ಹೇಳ್ತಾ ಹೊರಟಿದ್ದಾನೆ, ಕೂತ್ಕೋತಾ ಇದ್ದಾನೆ. ಇನ್ನು ಡೈಲಿ ಅವರೇ ಬಿಟ್ಟು ಹೋಗೋದು, ಸೊ ಹಾಗಾಗಿ ಅವರೇ ಕರ್ಕೊಂಡು ಹೋಗ್ತಾರೆ. ಬಿಡೋದು 2:30. ಅವನು ಹೋಗೋದೇ ಲೇಟು, ಅವ್ನ ಸ್ಕೂಲ್ ಇರೋದೇ ಲೇಟು. 10 ಗಂಟೆಗೇನೋ ಸ್ಕೂಲ್ ಇರೋದು ಅವನದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.